ಇಂದಿನ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಾವು ಬಂದ್ಗೆ ಬೆಂಬಲ ಕೊಡದೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಏನು ಕಾವಲು ಪಡೆ ಹಾಗೂ ಇತರ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಏನು ಒಂದು ಮೌನವಾಗಿ ನಾವು ಪ್ರತಿಭಟನೆ ಮಾಡೋ ವಿಚಾರ ಹೇಳಿದ್ರು. ಹಾಗಾಗಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀವಿ. ಏನು ಈ ದಿನ ವಿಚಾರ ಅಂತ ಹೇಳಿದ್ರೆ CWRC ಏನು ಒಂದು ಆದೇಶ ಮಾಡಿದೆ, ಇದು ಕರ್ನಾಟಕದ ಪಾಲಿಗೆ ಒಂದು ಮರಣ ಶಾಸನ ಆಗಿದೆ. ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ಅಭಾವ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರತಿದಿನ 3,500 ಕ್ಯೂಸೆಕ್ ನೀರು ಕೊಡ್ಬೇಕು ಅಂತ ಹಿಂದೆ ಒಂದು ಆದೇಶ ಮಾಡ್ತು. ಆ ಆದೇಶ ಮಾಡಿದಾಗ್ಲೂ ಕೂಡ ನಮ್ಮ ಸರ್ಕಾರ ಸರಿಯಾದಂತ ಒಂದು ನಿಲುವು ತಾಳಿಲ್ಲ. ಅಷ್ಟರಲ್ಲಿ ಏನಾಯ್ತು, ಮಳೆ ಬಂದದ ಒಂದು ಪರಿಸ್ಥಿತಿಯಿಂದ ಈಗಾಗ್ಲೇ ಅವ್ರು ಏನು ನೀರು ಕೇಳಿದ್ರು ಆ ನೀರು ಹರಿದೋಗಿದೆ. ಅಂತ ಒಂದು ಪರಿಸ್ಥಿತಿಯನ್ನು ಕೂಡ ನಿನ್ನೆ ಮತ್ತೊಂದು ಆದೇಶನ CWRC ಹಾಗೂ CWMA ಒಂದು ಆದೇಶ ಮಾಡಿ ಪ್ರತಿದಿನ 12,000 ಕ್ಯೂಸೆಕ್ ನೀತಿ 15 ದಿನ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಒಂದು ಆದೇಶ ಮಾಡ್ತು. ಈ ಆದೇಶ ಒಂದು ಮರಣ ಶಾಸನ ಆಗಿದೆ. ತಮಿಳುನಾಡು ನೀರು ಕೇಳ್ತಾ ಇರೋದು ಅವರು 3ನೇ ಬೆಳೆ ಬೆಳೆಯೋಸ್ಕೋಸ್ಕರ. ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಒಂದೇ ಬೆಳೆ ಬೆಳೆಯೋರು ಕೂಡ ನೀರಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬೆಂಗಳೂರು ನಗರ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮೈಸೂರು ಸೇರಿದಂತೆ ಕುಡಿಯೋ ನೀರಿಗೆ ಅವಲಂಬಿಸಿರ್ತಕ್ಕಂಥ ಕಾವೇರಿ ಮಾತೆನ, ಈ ಕಾವೇರಿ ನೀರ್ನ ಕರ್ನಾಟಕದಲ್ಲಿ ಮೊದಲು ನಮ್ಮ ನೀರು ನಮ್ಮ ಹಕ್ಕು. ಮೊದಲನೇದಾಗಿ ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋಕ್ಕೋಸ್ಕರ ಬಳಸ್ಕೋಬೇಕು. ಏನು 1990ರಲ್ಲಿ ದಿವಂಗತ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವರು ಒಂದು ಸುಗ್ರೀವಾಜ್ಞೆ ತರುವ ಮೂಲಕ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶ ಸಾರಿ ಆ ಒಂದು ಇದೇ ತರ ಸಂದರ್ಭದಲ್ಲಿ ಅವರು ನೀರು ಬಿಡ್ಲಿಲ್ಲ. ಆ ತರ ಒಂದು ದಿಟ್ಟ ನಿರ್ಧಾರನ ಈಗಿನ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ದಿಟ್ಟ ನಿರ್ಧಾರ ತಗೋಬೇಕು. ಏನಿವರು ನಿನ್ನೆ ಒಂದು ಸ್ಪಷ್ಟೀಕರಣ ಕೊಟ್ಟವ್ರೆ, ನಾವು ನೀರು ಬಿಡಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತೀವಿ ಹೇಳಿಕೆ ಕೊಟ್ಟವ್ರೆ. ಆದ್ರೂ ಕೂಡ ಕಬಿನಿಯಿಂದ ಪ್ರತಿದಿನ 10,000ಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಇದನ್ನ ನಾವು ಎಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತೀವಿ. ಇನ್ನಾದ್ರೂ ನೀವು ಬರೀ ಹೇಳಿಕೆಗಳನ್ನ ಕೊಡಬೇಡಿ, ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿ. ಇದಕ್ಕೆ ನೀವೇನ್ ನಿರ್ಧಾರ ಮಾಡಿದ್ರಿ, ಈಗ ಮೇಕೆದಾಟು ಯೋಜನೆನ ಯಾವ ಕಾರಣಕ್ಕೂ ನಿಲ್ಲಿಸದೆ ಅತಿ ಶೀಘ್ರದಲ್ಲಿ ಮೇಕೆದಾಟು ಯೋಜನೆನ ನೀವು ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ರೆ ಈ ಒಂದು ಕಾವೇರಿ ನೀರಿನ ಶಾಶ್ವತ ಪರಿಹಾರ ಆಗುತ್ತೆ, ಕರ್ನಾಟಕದ ರೈತರ ಪಾಲಿಗೆ ಒಂದು ವರದಾನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಏನಾದ್ರು ನೀವು ಇದೇ ರೀತಿ ನೀರು ಹರಿಸಿದ್ದೆ ಆದ್ರೆ ಎಲ್ಲಾ ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು, ಹೋರಾಟಗಾರರೆಲ್ಲ ಸೇರಿ ಮುಂದಿನ ಒಂದು ಬೃಹತ್ತಾದ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.